ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ ಯಾರಿಂದ ನಿರ್ಮಿಸಲಾಯಿತು? ಕುಮಾರಸ್ವಾಮಿ, ಕೆಂಪೇಗೌಡ, ಯಡಿಯೂರಪ್ಪ, ನಂಜುಂಡಯ್ಯ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕೆಂಪೇಗೌಡ. ಎರಡನೇ ಪ್ರಶ್ನೆ, ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯ ಯಾವ ದೇವರಿಗಾಗಿ ಸಮರ್ಪಿತವಾಗಿದೆ? ಗಣೇಶ, ಸರಸ್ವತಿ, ಕಾಳಮ್ಮ, ಶಿವ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಶಿವ. ಮೂರನೇ ಪ್ರಶ್ನೆ, ದೊಡ್ಡ ಬಸವನಗುಡಿ ದೇವಾಲಯ ಯಾವ ದೇವರಿಗಾಗಿ ಪ್ರಸಿದ್ಧ? ನಂದಿ, ಶಿವ, ಗಣೇಶ, ಯಲ್ಲಮ್ಮ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ನಂದಿ. ನಾಲ್ಕನೇ ಪ್ರಶ್ನೆ, ದೊಡ್ಡ ಬಸವನಗುಡಿಯಲ್ಲಿ ನಡೆಸುವ ಪ್ರಮುಖ ಉತ್ಸವ ಯಾವುದು? ಭಜನೆ, ಶಿವರಾತ್ರಿ ಜಾಗರಣೆ, ಕಡಲೆಕಾಯಿ ಪರಿಸೆ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಕಡಲೆಕಾಯಿ ಪರಿಸೆ. ಐದನೇ ಪ್ರಶ್ನೆ, ಹಲಸೂರು ಸೋಮೇಶ್ವರ ದೇವಾಲಯವನ್ನು ಯಾರ ಕಾಲದಲ್ಲಿ ನಿರ್ಮಿಸಲಾಯಿತು? ಗೌಡರು, ಒಕ್ಕಲಿಗರು, ವೀರರು, ಚೋಳರು. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಚೋಳರು. ಆರನೇ ಪ್ರಶ್ನೆ, ಇಸ್ಕಾನ್ ದೇವಸ್ಥಾನ ಯಾವ ದೇವರಿಗೆ ಸಮರ್ಪಿತ? ಶಿವ, ಗಣೇಶ, ಚಾಮುಂಡಿ, ರಾಧಾಕೃಷ್ಣ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ರಾಧಾಕೃಷ್ಣ. ಏಳನೇ ಪ್ರಶ್ನೆ, ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಯಾವ ಹುದ್ದೆಯ ಅಧಿಕಾರಿಯಾಗಿದ್ದರು? IPS, IAS, ಕಾನಿಸ್ಟೇಬಲ್, SI. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ IAS. ಎಂಟನೇ ಪ್ರಶ್ನೆ, ಜಿಲ್ಲಾಧಿಕಾರಿಯನ್ನು ನೆರವಾಗುವ ಅಧಿಕಾರಿಗಳಲ್ಲಿ ಪ್ರಮುಖರು ಯಾರು? ಜಿಲ್ಲಾಧಿಕಾರಿ, ತಹಶೀಲ್ದಾರರು, ಅಧಿಕಾರಿ, ಮುಖ್ಯಮಂತ್ರಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ತಹಶೀಲ್ದಾರರು. ಒಂಬತ್ತನೇ ಪ್ರಶ್ನೆ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಷ್ಟು ಮಹಾನಗರ ಪಾಲಿಕೆಗಳಿವೆ? 1, 2, 3, 4. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 1. ಹತ್ತನೇ ಪ್ರಶ್ನೆ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಷ್ಟು ಪುರಸಭೆಗಳಿವೆ? 3, 4, 5, 6. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 5. 11ನೇ ಪ್ರಶ್ನೆ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕು ಪಂಚಾಯಿತಿಗಳಿವೆ? 94, 95, 96, 97. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 97. 12ನೇ ಪ್ರಶ್ನೆ, ನದಿ ಮತ್ತು ಹಳ್ಳಿಗಳ ಮನುಷ್ಯನ ಸಂಬಂಧಕ್ಕಾಗಿ ಯಾವ ಅಟ್ಲಸ್ ಪ್ರಸ್ತುತ? ನ್ಯಾಷನಲ್ ವೆಟ್ಲ್ಯಾಂಡ್ ಅಟ್ಲಸ್, ವೆಟ್ಲ್ಯಾಂಡ್ ಅಟ್ಲಸ್, ನ್ಯಾಷನಲ್ ಅಟ್ಲಸ್, ಸ್ಕೈಲ್ಯಾಂಡ್ ಅಟ್ಲಸ್. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ನ್ಯಾಷನಲ್ ವೆಟ್ಲ್ಯಾಂಡ್ ಅಟ್ಲಸ್. 13ನೇ ಪ್ರಶ್ನೆ, ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಯಾವ ಸಮಯದಲ್ಲಿ ಸೂರ್ಯಪ್ರಕಾಶ ಹರಿದು ಬರುತ್ತದೆ? ಸೂರ್ಯ ಹುಟ್ಟುವ ಸಮಯದಲ್ಲಿ, ವಿಶೇಷ ದಿನಗಳಲ್ಲಿ, ಸೂರ್ಯ ಮುಳುಗುವ ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ವಿಶೇಷ ದಿನಗಳಲ್ಲಿ. 14ನೇ ಪ್ರಶ್ನೆ, ಬಳ್ಳಾರಿ ಜಿಲ್ಲೆ ಕರ್ನಾಟಕದ ಯಾವ ಭಾಗದಲ್ಲಿ ಇದೆ? ಪಶ್ಚಿಮ ಭಾಗ, ಪೂರ್ವ ಭಾಗ, ಉತ್ತರ ಭಾಗ, ದಕ್ಷಿಣ ಭಾಗ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಾಕು ಫ್ರೆಂಡ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.
ಮತ್ತು ನಿಮಗೆ ಯಾವ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅನ್ನೋದನ್ನು ತಿಳಿಸಿ, ಕಮೆಂಟ್ ಮಾಡಿ. ನಾನು ಆ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.